ಹೆಂಗಿದ್ದೀರಪ್ಪ ಎಲ್ಲಾರು? ಆರಾಮಿದ್ದೀರಾ? ನಾನು ಕೂಡ ಆರಾಮಿದ್ದೀನ್ರಿ. ಬಹಳ ದಿವಸದ ಮೇಲೆ ಮತ್ತೆ ಒಂದು ಸ್ಪೆಷಲ್ ವಿಡಿಯೋ ತಗೊಂಡ್ ಬಂದೇನ್ರಿ. ಶಾವ್ಗಿ ಮಾಡೋದ, ಮನಿ ಒಳಗೆ ಶಾವ್ಗಿ ಮಾಡೋದು ನಾನು ನಿಮ್ಗೆ ಇವತ್ತ ತೋರಿಸ್ಕೊಳಕತ್ತೀನಿ. ನಾನು ಮತ್ತ ನಮ್ಮ ತಮ್ಮನ ಹೆಂಡತಿ ರಾಗಿಣಿ ಅಂತ ಹೇಳಿ ಇಬ್ರು ಕೂಡ ಸೇರಿ ನಾವು ಶಾವ್ಗಿ ಮಾಡಿದ್ವಿ. ನಮ್ಮಮ್ಮ ಹೇಳ್ಕೊಟ್ಲರಿ ಹೆಂಗ್ ಮಾಡ್ಬೇಕಂತ. ನಾ ಬೆಂಗಳೂರಿಗೆ ಹೋಗಿದ್ನಲ್ಲ ಅವಾಗ ಶಾವ್ಗಿ ಮಾಡಿದ್ವಿ. ಹೆಂಗ್ ಮಾಡಿದ್ವಿ, ಏನ್ ಮಾಡಿದ್ವಿ, ಫುಲ್ ಡೀಟೇಲ್ ರೆಸಿಪಿ ತೋರಿಸ್ತೇನ್ರಿ. ಅಷ್ಟ ಅಲ್ಲ, ನಮ್ಮ ಮನೆ ಒಳಗೆ ಇದ್ದವ್ರ ಎಲ್ಲಾರ್ದು ಕಾಂಟ್ರಿಬ್ಯೂಷನ್ ಈ ಶಾವ್ಗಿ ಮಾಡೋ ಮುಂದೆ ರಗಡದರಿ. ಹೆಂಗ್ ಏನ್ ಅಂತ ಹೇಳಿ ಈ ವಿಡಿಯೋ ನೋಡ್ಕೊತ ಹೋಗ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ ನೀವು ಮನಿ ಒಳಗೆ ಈ ರೀತಿ ಶಾವ್ಗಿ ಮಾಡ್ತೀರಾ ಅಂತ. ಇಷ್ಟು ಈಸಿ ಪ್ರೊಸೀಜರ್ ಒಳಗೆ ತೋರಿಸ್ಕೊಡ್ತೇನಲ್ರಿ, ಆರಾಮ್ ನೀವು ಮನಿ ಒಳಗೆ ಮಾಡ್ಕೋಬಹುದು. ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡ್ರಿ ಎಂತ ಮಸ್ತ್ ಆಗ್ಯದ್ರಿ. ಆಮೇಲೆ ಶಾವ್ಗಿ ಮಾಡೋದು ನಾನು ಮತ್ತ ರಾಗಿಣಿ ಮಾಡಿದ್ವಿ, ಹಾಕುದು ಕೋಲ್ ಮೇಲೆ ಕೂಡ ಮಾಡಿದ್ವಿ. ಆದ್ರ ಹಿಟ್ಟು ಕಲ್ಸುದು ನಮ್ಮಮ್ಮ ಕಲ್ಸಿದ್ಲು. ಶಾವ್ಗಿ ಒಣಗಿದ ಮೇಲೆ ತೆಗೆದಿಡೋದು ಪೇಶನ್ಸ್ಲೆ ನಮ್ ತಂದೆ ತೆಗೆದಿಟ್ರ. ಎಲ್ಲಾ ನಿಮ್ಗೆ ಇವತ್ತು ತೋರಿಸ್ಕೊಡ್ತೇನೆ. ಇದಕ್ಕ ಸಜ್ಜಗಿ ಪಿಟ್ಟ ಅಂತಾರಿ. ಅಂದ್ರ ಸಜ್ಜಗಿ ಅಂದ್ರ ರವಾ, ಪಿಟ್ಟೆ ಅಂದ್ರ ಹಿಟ್ಟು. ಇದು ಮಾಳ್ಮಡ್ಡಿ ಒಳಗ ಸಿಗ್ತದ. ಇದು 1 kgದ ಸಜ್ಜಗಿ ಪಿಟ್ಟ ಈ ರೀತಿ ಇರ್ತದ್ರಿ. ಇಲ್ಲಿ ನೋಡ್ರಿ ಹಿಂಗ ರವಾ ಇರ್ತದ್ರಿ, ಸಣ್ಣ ರವಾ. ಅವರೇ ಎಲ್ಲಾ ತೆಗೆದು ರೆಡಿ ಮಾಡಿದ್ದಕ್ ಕೊಡ್ತಾರ ನಮಗ, ತಗೊಂಡ್ ಬರೋದು ಮಾಡೋದು. ಇದಕ್ಕ ಮೈದಾ ಮಿಕ್ಸ್ ಮಾಡ್ತೀವಿ. ಈಗ ನಿಮಗ 1 ಗ್ಲಾಸ್ ತೋರಿಸ್ತೇನ್ರಿ. ಆ ಗ್ಲಾಸ್ಲಿ 4 ಗ್ಲಾಸ್ ಹಿಟ್ಟಿಗೆ, ಅಂದ್ರೆ ಈ ಸಜ್ಜಗಿ ಪಿಟ್ಟಾಗ 1 ಗ್ಲಾಸ್ ಮೈದಾ ಈ ಪ್ರಮಾಣದಾಗ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗ್ತದ. ನಾನೀಗ ಆಲ್ರೆಡಿ ಮಾಡಿ ರೆಡಿ ಇಟ್ಕೊಂಡ್ಬಿಟ್ಟೇನೆ. ಇನ್ನೊಂದ್ ಏನಂದ್ರ ರೀ, ಈಗೇನ್ ಗ್ಲಾಸ್ ತೋರ್ಸಿಲ್ಲ ಅಂದ್ರ 1 kg 4 ಗ್ಲಾಸ್ ಸೇರಿದ್ರೆ 1 kg ಆಗ್ತದ. ಅದ ಗ್ಲಾಸಿಂದ ತಗೊಂಡಿದ್ದು ಅಳತಿ. ಈಗ ನೋಡ್ರಿ ಫುಲ್ ತಗೊಂಡ್ಬಿಟ್ವಿ ನಾವು. ಅದೇನ್ ಗ್ಲಾಸ್ ಅದಲ್ಲ ಅದ್ ಫುಲ್ ಮ್ಯಾಲೆ ಉಬ್ಬಿ ಬರೋ ತನಕ ತಗೊಂಡ್ವಿ. 2 ಗ್ಲಾಸ್ ಹಂಗ್ ತಗೊಂಡೆ, ಅರ್ಧ ಗ್ಲಾಸ್ ತಗೊಂಡೆ. ಇದೇನ್ ಸಜ್ಜಗಿ ಪಿಟ್ಟ ಅನ್ನಲ್ಲ, ವಿತ್ ಮೈದಾ ಮಿಕ್ಸ್ ಮಾಡಿದ್ದು ತಗೊಂಡದು. ಇದನ್ನ ನಮ್ಮಮ್ಮ ಕಲಸ್ಲಿಗತ್ತಾಳ್ರಿ. ಅಂದ್ರ ಬರೇ ನೀರಾಗ ಕಲ್ಸೋಕ್ಕಿಂತ ಒಂದ್ ಸ್ವಲ್ಪ ಹಾಲು ಹಾಕಿ ಕಲ್ಸೋದು, ಅಂದ್ರೆ ಮುಸುರಿ ಆಗಂಗಿಲ್ಲ ಅನ್ನೋದಕ್ಕ ಈ ರೀತಿ ಮಾಡ್ತಾರ. ಇದು ಹದ ಹೆಂಗ್ರಿ ಹಿಟ್ಟು ಕಲ್ಸೋದಂದ್ರ, ಚಪಾತಿ ಹಿಟ್ಟು ನಂಗ ಇರಬಾರ್ದು ಮೆತ್ತಗ, ಹಂಗಂತ ಪೂರಿ ಹಿಟ್ಟಗತೆ ಗಟ್ಟಿನೂ ಇರಬಾರ್ದು, ಅದರದ ನಡು ಇರ್ಬೇಕಿದು. ಆ ಟೈಪ್ ಹಿಟ್ಟು ಕಲಸ್ಬೇಕು. ನೀವು ಮೆತ್ತಗ್ ಕಲ್ಸಿದ್ರ ಶಾವ್ಗಿ ಚಲೋ ಬರಂಗಿಲ್ಲ. ಆಮೇಲೆ ಗಟ್ಟಿ ಕಲ್ಸಿದ್ರಿ ಬಹಳ ಕುಟ್ಬೇಕಾಗ್ತದ. ಅಷ್ಟೇ ಅಲ್ಲ ಕಟ್ ಆಗ್ತದ್ರಿ ಬಹಳ. ಅದಕ್ಕ ನೋಡಿ ಸ್ವಲ್ಪ ಹದ ಕರೆಕ್ಟ್ ಕಲ್ಸ್ಕೋಬೇಕ್ರಿ. ಬಹಳ ಮೆತ್ತಗೂ ಇರಬಾರ್ದು, ಬಹಳ ಗಟ್ಟೆ ಕೂಡ ಇರಬಾರ್ದು. ನೋಡ್ರಿ ನಾ ಕನ್ಸಿಸ್ಟೆನ್ಸಿ ತೋರಿಸ್ಲಿಗತ್ತೆ ನಿಮ್ಗ. ಈ ರೀತಿ ಕಲ್ಸ್ಕೊಂಡ್ಬಿಟ್ರ ಆರಾಮಾಗಿ ಶಾವ್ಗಿ ಮಾಡ್ಬೋದು, ಯಾರಾದ್ರೂ ಮಾಡ್ಬೋದ್ರಿ. ಡೀಟೇಲ್ ರೆಸಿಪಿ ತೋರಿಸ್ಕೊಟ್ಟೇನ್ರಿ. ಒಂದ್ ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಯದ, ಅದ್ರ ಫುಲ್ ಡೀಟೇಲ್ ಅದರಿ. ನನಗೂ ಕೂಡ ನೆನಪಿರ್ಬೇಕಲ್ರಿ, ಮಾಡೋದೇ ವರ್ಷಕ್ಕೊಮ್ಮೆ. ಸೊ ಅಳತೆ ನೆನಪಿಡ್ಲಿ ಅಂತೇಳಿ ಫುಲ್ ಡೀಟೇಲ್ ಮಾಡೇನಿ. ಅದನ್ನ ಒಂದ್ ಒದ್ದೆ ಬಟ್ಟೆ ಹಾಕಿ ಮುಚ್ಚಿಟ್ಬಿಡುದ್ರಿ. ಈಗ ಉಪ್ಪು ಸಕ್ರಿ ಅಳತೆ ತಗೋಬೇಕ್ರಿ. ಹೆಂಗಂದ್ರ ಇದ ಲ್ಯಾಕ್ಟೋಜನ್ ಪೌಡರ್ ಬರ್ತಿತ್ರಿ ನಾವೆಲ್ಲಾ ಸಣ್ಣವ್ರಿದ್ದಾಗ, ಹಾಲಿನ ಪುಡಿ. ಅದ್ರ ಒಳಗಿಂದ ಸ್ಪೂನ್ ರೀ, 1 ಸ್ಪೂನ್. ಅದ ಸ್ಪೂನ್ ಇಟ್ಕೊಂಡಾಳ ನಮ್ಮಮ್ಮ. ಯಾವಾಗ ಶಾವ್ಗಿ ಕಲ್ತಾಳಲ್ಲ ಅವಾಗಿಂದ ಇದೇ ಸ್ಪೂನ್, ಅದೇ ಗ್ಲಾಸ್ ವಾಟಗ ಈ ಟೈಪ್ ಇಟ್ಕೊಂಡಾಳಕಿ. ಪ್ರೊಸೀಜರ್ ಅಂದ್ರೆ ಕರೆಕ್ಟ್ ಪ್ರೊಸೀಜರ್ ಮಾಡ್ಬೇಕು. ಸೊ 1 ಗ್ಲಾಸಿಗೆ 1 ಸ್ಪೂನ್ ಸಕ್ರಿ, 1 ಸ್ಪೂನ್ ಕೆಂಪು ಉಪ್ಪು ಹಾಕ್ಬೇಕ್ರಿ. ಈಗ ತುಂಬು ತಗೊಂಡಿವಲ್ಲ ನಾವು ಗ್ಲಾಸ್ನ ಹಿಟ್ಟು, ಹಂಗಾಗಿ ಇದು ಕೂಡ ತುಂಬು ತಗೋಬೇಕು. ಸೊ 2.5 ಗ್ಲಾಸ್ ಸಕ್ರಿ ಹಾಕಿದ್ವಿ, 2.5 ಗ್ಲಾಸ್ ಕೆಂಪು ಉಪ್ಪು ಹಾಕಿದ್ವಿ. ಹರಳುಪ್ರಿ, ಮತ್ತ ಕೆಂಪುಪ್ಪು ಹರಳುಪ್ ತಗೋಬೇಕು. ನೀವು ಸಾದಾ ಹರಳುಪ್ ತಗೊಂಡ್ರ ಉಪ್ಪಿನ ಅಂಶ ಜಾಸ್ತಿ ಆಗ್ಬಿಡ್ತದ ಶಾವ್ಗಿ ಒಳಗ. ಅವಾಗ ಶಾವ್ಗಿ ಏನ್ ಪಾಯಸ ಮಾಡ್ತಿರಲ್ಲ ಒಡದ್ ಬಿಡ್ತದ್ರಿ ಹಾಲ್. ಅದಕ್ಕ ಕೆಂಪು ಉಪ್ಪೆ ತಗೊಳ್ರಿ. ಈಗ ನೋಡ್ರಿ ರೆಡಿ ಆಯ್ತು. ಒಂದೇ ಹನಿ ನೀರ್ ಹಾಕಿ ಅದನ್ನ ನೆನೆಲಿಕ್ಕೆ ಇಟ್ಬಿಟ್ವಿ. 1 ತಾಸ್ ನೆನಿಬೇಕ್ರಿ ಆ ಹಿಟ್ಟು. ಏನ್ ಕಲಸಿಟ್ಟದಲ್ಲ ಅದ 1 ತಾಸ್ ನೆನಿಬೇಕ. ಆಮೇಲೆ ಅದೇ ಹೇಳಿದ್ನಲ್ರಿ, ವರ್ಷಕ್ಕೊಮ್ಮೆ ಮಾಡ್ತೀವಿ, ನಮಗರ ನೆನಪಿರಂಗಿಲ್ಲ, ಒಮ್ಮೊಮ್ಮೆ ಮರ್ತಾ ಬಿಟ್ಟಿರ್ತೀವಿ. ಅದಕ್ಕ ನಮ್ಮ ಅಮ್ಮನ್ ಮುಂದ್ ಕೂತ ನಾನ ಮಾಡ್ಲಿಕತ್ತೇನಿ. ಏನಂದ್ರ ಫಸ್ಟ್ ತುಪ್ಪ ತಗೋಬೇಕ್ರಿ. 4-5 ಸ್ಪೂನ್ ತುಪ್ಪ ಇರ್ಲಿರಿ. ಅದನ್ನ ಈ ರೀತಿ ಸಾಟಿ ಮಾಡ್ಕೊಳ್ಳೋದು ಅಂತಾರ. ಫಸ್ಟ್ ಅದನ್ನ ತಿಕ್ಕುದ್ರಿ, ಚಲೋ ಬೆಳ್ಳಗ್ ಆಗೋ ತನಕ ತಿಕ್ಬೇಕು. ಅದ್ರೊಳಗ 4-5 ಸ್ಪೂನ್ ರಿಫೈನ್ಡ್ ಆಯಿಲ್ ಹಾಕ್ಬೇಕಾಗ್ತದ. 2 ಸೇರಿ ನೀಟಾಗಿ ತಿಕ್ಕಿ, ಅಂದ್ರೆ ಈ ರೀತಿ ನೋಡ್ರಿ ಸಾಟಿ ಮಾಡ್ಕೊಳ್ಳೋದು ಅಂತಾರ. ಈ ಟೈಪ್ ಮಾಡ್ಕೊಂಡು ಒಂದ್ ಬಟ್ಟಲ್ದಾಗ ಹಾಕಿ ಇಟ್ಕೊಂಡ್ಬಿಡೋಣಂತ. ಒಂದ್ ಅರ್ಧ ಬಟ್ಲಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿ ಇದು ತುಪ್ಪ ಮತ್ತ ಎಣ್ಣೆದ ಮಿಕ್ಸ್ ಮಾಡಿಟ್ಟಿದ್ದ ಇಟ್ಕೊಂಡಿದ್ವಿ. ಯಾಕಂದ್ರ ನಾವು 2 ದಿವಸ ಶಾವ್ಗಿ ಮಾಡೇವ್, ಹಂಗಾಗಿ ಬೇಕಾಗ್ತದಂತ ರೆಡಿ ಮಾಡಿ ಇಟ್ಕೊಂಡಿವ್. ಅಕಸ್ಮಾತ್ ಇದು ಉಳಿತಪ್ಪ ತುಪ್ಪ ಎಣ್ಣೆದು, ನೀವು ನೆಕ್ಸ್ಟ್ ಅಡಿಗೆಗೂ ಕೂಡ ಇದನ್ನ ಒಗ್ಗರಣೆ ಹಾಕೋ ಮುಂದೆ ಹಾಕೋಬಹುದು. ಸೊ ನೋಡ್ರಿ
ಸಾಟಿ ಮಾಡಿ ಚಂದಾಗಿ ತಿಕ್ಬೇಕ್ರಿ. ಮೊದ್ಲು ತುಪ್ಪ ಅದ್ರೊಳಗ ಎಣ್ಣೆ ಹಾಕಿ ತಿಕ್ಬೇಕು. ಇದೇ ಅಳತಿ ಅಂತ ಇರಂಗಿಲ್ಲ. ಆದ್ರೂ 4 ಸ್ಪೂನ್ ಎಣ್ಣೆ 4 ಸ್ಪೂನ್ ತುಪ್ಪದ್ದು ಮಾಡಿ ಇಟ್ಕೊಂಡಿದ್ದೆ. ಇದೆಲ್ಲ ನಮ್ಮಮ್ಮ ಎಷ್ಟ್ ಹೇಳ್ತಾಳ ಅಷ್ಟ ಮಾಡೇನ್ರಿ. ಯಾಕಂದ್ರ ಪ್ರೊಸೀಜರ್ ಬಹಳ ಇಂಪಾರ್ಟೆಂಟ್ ಅದ ರೀ ಇದ್ರೊಳಗ. ಈಗ ಹಿಟ್ಟು ಕಲ್ಸಿದ ಮೇಲೆ 1 ತಾಸ್ ನೆನಿಬೇಕ್ರಿ ಇದು. ಆಮೇಲೆ ಕಂಪಲ್ಸರಿ ಒದ್ದಿ ಪಂಜ ಅದ್ರ ಮೇಲೆ ಹೊದಸ್ಬೇಕು. ಇವ್ರೆಲ್ಲಾ ಹೆಂಗ್ರಿ, ನಮ್ಮಮ್ಮ ಅವ್ರೆಲ್ಲಾ ಹೆಂಗಂದ್ರ ಶಾವ್ಗಿ ಪಂಜ ಅಂತಾನೆ ತೆಗದಿಡ್ತಿದ್ರು, ಶಾವ್ಗಿ ಬಟ್ಟೆ ಅಂತಾನೆ ತೆಗದಿಡ್ತಿದ್ರು ರೀ. ವರ್ಷ ಅದನ್ನ ಯೂಸ್ ಮಾಡೋದು. ಹಿಂಗ ಶಾವ್ಗಿಗಷ್ಟೇ ಇಡೋದು, ಅದನ್ನ ಬ್ಯಾರೆ ಎದಕ್ಕೂ ಯೂಸ್ ಮಾಡ್ತಿದ್ದಿಲ್ಲ. ಹಂಗಾಗಿ ಅದೇ ಪಂಜಾನೆ ಹೊದಸಿಟ್ಬಿಟ್ಟಿದ್ವಿ 1 ತಾಸ. ಬ್ಯಾರೆ ಎಲ್ಲಾ ಕೆಲ್ಸ ಮುಗಿಸ್ಕೊಂಡ್ ಬರುದ. ಆಮೇಲೆ ನೋಡ್ರಿ ಕುಟ್ಟಣ ಅದಲ್ಲ, ಅದಕ್ಕ ಒಂದ್ ಸ್ವಲ್ಪ ತುಪ್ಪ ಕೈ ಹಚ್ಚಿ, ತುಪ್ಪ ಎಣ್ಣೆದೇನ್ ಸಾಟಿ ಮಾಡಿದ್ದಾನ ಅದ ಕೈ ಹಚ್ಚಿ ಕುಟ್ಬೇಕ್ರಿ. ಕುಟ್ಟುದ್ ಬಹಳ ಇಂಪಾರ್ಟೆಂಟ್ ಅದ ರೀ ಇದ್ರೊಳಗ. ನೀವು ಬಹಳ ಗಟ್ಟಿ ಕಲಸಿದ್ರ ಬಹಳ ಕುಟ್ಟಿಸ್ಕೊತದ್ರಿ, ಬಹಳ ಅಳ್ಳಗ್ ಕಲ್ಸಿದ್ರ ಬಹಳ ಕುಟ್ಟಂಗಿಲ್ಲ. ಆದ್ರ ಶಾವ್ಗಿ ಚಲೋ ಬರಂಗಿಲ್ಲ, ಮೆತ್ತಗ ಆಗ್ಬಿಡ್ತದ. ಹಂಗಾಗಿ ಕನ್ಸಿಸ್ಟೆನ್ಸಿ ತೋರ್ಸಿದ್ನಲ್ರಿ ನಾ ನಿಮಗ, ಅದೇ ಟೈಪ್ ಇಟ್ಕೊಂಡು ಕುಟ್ಬೇಕ್ರಿ. ಚಂದಾಗಿ ಒಂದ್ ಸ್ವಲ್ಪ ಶಕ್ತಿ ಹಾಕಿ ಕುಟ್ಬೇಕಾಗ್ತದ. ಈಗ ಏನಾಯ್ತ, ನಮ್ ತಮ್ಮನ ಹೆಂಡತಿ ರಾಗಿಣಿ ಕೂಡ ಬಂದ್ಲ. ಆಕಿನು ಎಕ್ಸ್ಪರ್ಟ್ ಆಗ್ಬಿಟ್ಟಾಳ್ರಿ. ನಮ್ಮಮ್ಮ ಎಲ್ಲಾ ಹೇಳ್ಕೊಟ್ಟಾಳ ಆಕಿಗೆ, ಶಾವ್ಗಿ ಮಾಡೋದು ಹೆಂಗಂತ ಹೇಳ್ಕೊಟ್ಟಾಳ. ಆಮೇಲೆ ನೋಡ್ರಿ ಈಗ ಎಷ್ಟ್ ಮಸ್ತ್ ಕುಟ್ತಾಳ್ರಿ ಆಕಿ, ಶಕ್ತಿ ಹಾಕಿ ಕುಟ್ತಾಳ. ಒಂದ್ 2 ರಿಂದ 3 ನಿಮಿಷ ಫಸ್ಟ್ ಈ ರೀತಿ ಹಿಂಗ ನೋಡ್ರಿ ಜಗ್ಗಿ ಕುಟ್ಟುದಂತಾರಿ. ಈ ಟೈಪ್ ಮಾಡ್ಬೇಕ. ಆ ರವಾ ಏನದಲ್ಲ ಮಿಕ್ಸ್ ಆಗ್ಬೇಕ್ರಿ. ಕುಟ್ಟೋ ಮುಂದ ರವಾ ಹಿಟ್ಟೊಳಗ ಮಿಕ್ಸ್ ಆಗ್ಬೇಕ. ಕುಟ್ಟಿದ್ಮೇಲೆ ನಿಮ್ಗ್ ಕೈಗ್ ರವಾನೇ ಹತ್ತಂಗಿಲ್ಲ. ನಾವ್ ಅದೇ ಚೆಕ್ ಮಾಡ್ಲಿಕತ್ತಿದ್ವಿ ನೋಡ್ರಿ ರವಾ ಹತ್ತದೇನಂತ. ಇನ್ನೊಂಚೂರು ಹತ್ತದ, ಹಂಗಾಗಿ ಮತ್ತ ಕುಟ್ಟಿದ್ವಿ ಇನ್ನೊಂದ್ ಸ್ವಲ್ಪ. ಈಗ ನೋಡ್ರಿ ಹೆಂಗಾಗ್ಯದಂತ. ಆಮೇಲೆ ಇನ್ನೊಂದೇನ ಗೊತ್ತಾಗ್ತದಂದ್ರ, ಇದು ಕುಟ್ಟಿದ್ ಪ್ರೊಸೀಜರ್ ಕರೆಕ್ಟ್ ಆಗ್ಯದೋ ಇಲ್ಲೋ ನಮ್ದು ಅನ್ಲಿಕ್ಕ, ಕೆಳಗ್ ಅಂಟ್ಕೊಳಂಗಿಲ್ರಿ ಹೆಚ್ಚಿಗೆ. ಸ್ಟಾರ್ಟಿಂಗ್ ಬಹಳ ಅಂಟ್ಕೊತಿರ್ತದ ಕಲ್ಲಿಗೆ. ಬಹಳ ಈಗ ಎಣ್ಣೆ ತುಪ್ಪ ಹಚ್ಚಬಾರದ್ರಿ, ಹದ ಗೊತ್ತಾಗಂಗಿಲ್ಲ. ಸ್ವಲ್ಪ ಕೈಗೆ ಏನದ ಸಾಟಿದಿತ್ತಲ್ಲ ಎಣ್ಣೆ ತುಪ್ಪದ್ದು, ಅದನ್ನೇ ಅಷ್ಟ ಹಚ್ಚಿದ್ದೆ. ಕುಟ್ಟುದ್ರ ಮೇಲೆ ನೋಡ್ರಿ ಈಗ ಒಂದ್ ಸ್ವಲ್ಪ ಅಂಟ್ಕೊಂಡದ, ಬಹಳ ಅಂಟ್ಕೊಂಡಿಲ್ಲ. ಈ ರೀತಿ ಆಗ್ಬೇಕು. ಈಗ ಇನ್ನೊಂದ್ ಸ್ವಲ್ಪ ಕುಟ್ಟೋಣ, ಯಾಕಂದ್ರ ಅಂಟ್ಕೋತ್ ನೋಡ್ರಿ ಕಲ್ಲಿಗೆ. ಅದಕ್ಕಂತ 1-2 ಸಲ ಹೆಚ್ಚಿಗೆ ಕುಟ್ಟೋಣ ಅಂತ ಕುಟ್ಟಿದ್ಲು. ಇದು ಹೆಂಗ ಗೊತ್ತಾಗ್ತದ ನೋಡ್ರಿ, ಕುಟ್ಟೋ ಮುಂದ್ ಗುಳ್ಳಿ ಬರ್ತಾವ್ರಿ. ಕುಟ್ಟಿ ನೀವು ಹಿಂಗ ಕಲ್ಲು ತೆಗದಾಗ ಆ ಹಿಟ್ಟಿನ ಜಾಗದಾಗ ಗುಳ್ಳಿ ಬರ್ತಾವ, ಸಣ್ಣ ಸಣ್ಣ ಗುಳ್ಳಿ. ನೋಡ್ರಿ ಕಾಣ್ಲಿಕ್ಕತ್ತದೇನೋ ನಿಮ್ಗ ಅನ್ಕೊಂಡಿನಿ. ಅಂದ್ರ ಆಗ್ಯದ ಅಂತ ಅರ್ಥ. ಅಂದ್ರ ಇದು ಈಗ ಹದ ಬರ್ಲಿಕ್ಕತ್ತದ ಅಂತ. ಈಗೇನದ ಹರಳುಪ್ಪ ಮತ್ತ ಸಕ್ರಿ ಒಂಚೂರೇ ನೀರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಇದ್ರೊಳಗೆ ಹರ್ಕೊಳ್ಳಂತ. ಇದನ್ನ ಮಿಕ್ಸ್ ಮಾಡ್ಬೇಕ್ರಿ ಆ ಹಿಟ್ಟೊಳಗ. ಹಂಗಾಗಿ ಇದನ್ನೊಂಚೂರು ಚಂದಾಗಿ ಹರ್ಕೊಂಡ್ಬಿಡೋಣಂತ. ಇದೇ ಕಲ್ ಮೇಲೆ ಅರ್ದು ಅದ್ರೊಳಗ ಆ ಹಿಟ್ಟು ಹಾಕಿ ಮಿಕ್ಸ್ ಮಾಡೋಣಂತ. ಹಿಟ್ಟು ಗಾಳಿಗೆ ಇಡೋಂಗಿಲ್ರಿ. ಅದನ್ನ ಮತ್ತ ಹಸಿ ಪಂಜ ಮಾಡಿ ಇಟ್ಕೊಂಡಿರೋದು, ಅದನ್ನ ಹೊದಸಿಟ್ಟಿರೋದು. ಈಗ ಇದು ಚೆಕ್ ಮಾಡ್ಲಿಕತ್ತೀವಿ, 2 ಮಿಕ್ಸ್ ಆಗ್ಯದೇನು ಕರಗ್ಯದೇನು ಅಂತ. ಕರಗಿತ್ತ. ಸೊ ಅದನ್ನ ನೋಡ್ರಿ ಈ ರೀತಿ ಸೊಕಾಶ ಕುಟ್ಬೇಕ್ರಿ. ಯಾಕಂದ್ರೆ ಸಿಡಿತದದು. 1 ಹನಿ ಕೂಡ ಆ ಕಡೆ ಈ ಕಡೆ ಆಗ್ಬಾರ್ದ್ರಿ. ಅದು ಉಪ್ಪು ಮತ್ ಸಕ್ರಿದ ಅಳತಿ ಇರ್ತದಲ್ಲ, ಕರೆಕ್ಟ್ ಅಳತಿ, ಅದೇ ಅಳತಿ ಒಳಗೆ ಮಾಡೋದಿರ್ತದ. ನಿಮಗ ಕಮ್ಮಿ ಆದ್ರ ಚಲೋ ಆಗಂಗಿಲ್ರಿ ಶಾವ್ಗಿ. ಹೆಚ್ಚಿಗೆ ಆತ ಉಪ್ಪಿನ ಅಷ್ಟ ಹೆಚ್ಚಿಗೆ ಆಗ್ತದ, ಶಾವ್ಗಿ ಒಡಿತಾವ್ರಿ ಪಾಯಸ ಮಾಡೋ ಮುಂದ. ಅದಕ್ಕ ಸೊಕಾಶ ಮೊದ್ಲೆಲ್ಲಾ ಕಲ್ಸ್ಕೊಂಡ್ಬಿಡುದು. ಆಮೇಲೆ ಮತ್ತ ಒಂದ್ ಸ್ವಲ್ಪ ಕುಟ್ಬೇಕ್ರಿ. ಈಗ ಬಹಳ ಕುಟ್ಟುದ್ ಬೇಡ, ಮಿಕ್ಸ್ ಆಗ್ಬೇಕಷ್ಟ. ಇದೇನು ಉಪ್ಪು ಸಕ್ರಿ ಅದಲ್ಲ, ಈ ಹಿಟ್ಟು ಒಳಗ ಮಿಕ್ಸ್ ಆಗೋ ಸಂಬಂಧ ಕುಟ್ತಾ ಹೋಗ್ಬೇಕು. 2 ನಿಮಿಷದಿಂದ 3 ನಿಮಿಷ ಕುಟ್ಟಿದ್ರ ಸಾಕ್ರಿ. ಈ ರೀತಿ ಕುಟ್ಟಿ ಕೂಡ ನಾವು 1 ತಾಸು ಇಡ್ಬೇಕಾಗ್ತದ. ಈಗ ಆಯ್ತಪ್ಪ, ನಮ್ಗ ಕರೆಕ್ಟ್ ಹದ ಸಿಕ್ತ ಅಂದ್ಮೇಲೆ ಇದನ್ನೇ ಇಲ್ಲಿ ನೋಡ್ರಿ ನನ್ನ ರಾಗಿಣಿ ಮಾಡ್ಲಿಕತ್ತಾಳ. ಹೆಂಗಂತ ಈ ಪ್ರೊಸೀಜರ್ ಒಳಗ್ ಮಾಡಿ ನೀವು ಉರುಳಿ ಹಾಕಿ ಇಟ್ಕೋಬೇಕಾಗ್ತದ್ರಿ. ಅಂದ್ರ ನಿಮಗ ಶಾವ್ಗಿ ಮಾಡೋ ಮುಂದ ಈಸಿನೂ ಆಗ್ತದ. ಆಮೇಲೆ ಪ್ರೊಸೀಜರೇ ಹಿಂಗದ. ಕೆಲವೊಂದ್ ಅಡಗಿ ಹೆಂಗಿರ್ತದಂದ್ರಿ, ನೀವೊಂದ್ ಸ್ವಲ್ಪ ಪ್ರೊಸೀಜರ್ ಹಿಂದ ಮುಂದ ಮಾಡಿದ್ರ ಅಕಸ್ಮಾತ್ ನಮಗ ಹೆಂಗ್ ಅನುಕೂಲ ಆಗ್ತದಲ್ಲ ಹಂಗ್ ಮಾಡ್ಕೊಂಡ್ರ ನಡೀತದ. ಆದ್ರ ಕೆಲವೊಂದು ಅಡಿಗೆಗಳು ಮಾತ್ರ ಕರೆಕ್ಟ್ ಪ್ರೊಸೀಜರ್ನಾಗೆ ಮಾಡ್ಬೇಕು. ಈ ಶಾವ್ಗಿ ಕೂಡ ಅದರಲ್ಲಿ ಒಂದು. ಹಿರಿಯರು ನಮ್ಗೆ ಈ ರೀತಿ ಹೇಳ್ಕೊಟ್ಟಾರ. ನಮ್ ತಾಯಿ, ನಮ್ಮ ಅಜ್ಜಿ, ನಮ್ಮ ಅತ್ತೆಯವರು ಎಲ್ಲಾರು ಇದೇ ಪ್ರೊಸೀಜರ್ನಾಗೆ ಮಾಡ್ತಿದ್ರು. ನಾವು ಕೂಡ ಇದ್ರಾಗೆ ಮಾಡ್ಲಿಕತ್ತೀವಿ. ಈಗ ಇದನ್ನ ಉರುಳಿ ಹಾಕೋ ಮುಂದ ಕೈಗೆ ಒಂದ್ ಸ್ವಲ್ಪ ಸಾಟಿ ಅಥವಾ ತುಪ್ಪ ಎಣ್ಣೆದೇನದಲ್ಲ ಅದನ್ನ ಹಚ್ಕೊಂಡು ನಾವು ಉರುಳಿ ಹಾಕ್ತಾ ಹೋಗ್ಬೇಕು. ಈಗ 2.5 ಗ್ಲಾಸ್ ಹಿಟ್ಟು ತಗೊಂಡಿದ್ನಲ್ಲ, ಹಂಗಾಗಿ 14 ಉರುಳಿ ಆಗ್ಯಾವ್ರಿ ಇದ್ರಾಗ. ಮೀಡಿಯಂ ಆಗ್ಯದ, ಬಹಳ ದೊಡ್ಡವೂ ಆಗಿಲ್ಲ, ಬಹಳ ಸಣ್ಣ ಆಗಿಲ್ಲ ಉರುಳಿ. ನೋಡ್ಲಿಕತ್ತಿರಲ್ಲ ಹೆಂಗ್ ಮಾಡ್ಲಿಕತ್ತದ ಅಂತ ಹೇಳಿ. ಈ ಪ್ರೊಸೀಜರ್ನಾಗ ಫಸ್ಟ್ ಮಾಡಿ ಇಟ್ಬಿಡೋದ್ರಿ. ಹಿಂಗ್ ಮಾಡಿ ಕೂಡ
1 ತಾಸು ಇದನ್ನ ನೆನೆಲಿಕ್ಕ ಪಂಜ ಹೊದಿಸಿ ಬುಟ್ಟಿ ಒಳಗ ಇಟ್ಬಿಡುದ್ರಿ. ಮೆತ್ತಗ್ ಭಾಳ ಆಗಿತ್ತಂದ್ರ ಒಂದ್ ಅರ್ಧ ತಾಸ್ನಾಗ ಶಾವ್ಗಿ ಮಾಡ್ಲಿಕ್ಕ ಶುರು ಮಾಡ್ಬೇಕ. ಭಾಳ ಗಟ್ಟಿ ಇತ್ತಂದ್ರ ಒಂದ್ ಸ್ವಲ್ಪ ಗಟ್ಟಿ ಇತ್ತಂದ್ರ ನೀವು 1 ತಾಸ್ ಈ ರೀತಿ ಇಡ್ಬೇಕಾಗ್ತದ. ರಾಗಿಣಿ ಇದ್ದಾಳಲ್ರಿ, ಅಕಿ ಸಂಗೀತ ಕಲ್ತಾಳ, ಹಂಗಾಗಿ ಭಾಳ ಚಂದ ಹಾಡ್ತಾಳ್ರಿ. ಅಕಿಂದು ಒಂದು ಚಾನೆಲ್ ಅದ ರಾಗ ಮಾಧುರ್ಯ ಅಂತ. ನಮ್ಗ ಶಾವ್ಗಿ ಹೆಂಗ್ ಮಾಡಿದ್ವಿ ಅಂತ ಗೊತ್ತೇ ಆಗ್ಲಿಲ್ರಿ. ಅಕಿ ಹಾಡ್ ಹಾಡ್ಲಿಕ್ಕತ್ಲ, ನಮಗ ಹಾಡ್ ಕೇಳ್ತಾ ಆಕಿಂದ ಬಹಳ ಚಂದ ದೇವ್ರ ನಾಮಗಳನ್ನೆಲ್ಲ ಹೇಳ್ತಾಳ. ಅದನ್ನ ಕೇಳ್ತಾ ನಾವು ಮಾಡಿದ್ವಿ. ಟೈಮ ಹೋಗಿದ್ ಗೊತ್ತಾಗಿಲ್ಲ. ನೆನಿಲಿಕ್ 1 ತಾಸ್, ಹಿಟ್ಟು ಕಲಸ್ಲಿಕ್ 1 ತಾಸ್, ಕುಟ್ಟಿದ ಮೇಲೆ ಈ ರೀತಿ ಉರುಳಿ ಹಾಕಿದ ಮೇಲೂ ಕೂಡ 1 ತಾಸ್ ಇಟ್ವಿ. ಸೊ 2-3 ತಾಸ್ ಇದ್ರಾಗೆ ಹೋಗ್ತದ. ಈಗ ಮಾಡ್ಲಿಕ್ ಶುರು ಮಾಡೋಣ. ಇದು ಬಹಳ ಹಿಡಿಲಿಲ್ರಿ, 1-1.5 ತಾಸ್ನಾಗೆ ಆಗೋಯ್ತು. ಅದಕ್ಕ ಒಮ್ಮೆ ಬಹಳ ಕಲಸ್ಲಿಕ್ ಹೋಗ್ಬಾರ್ದ್ರಿ. ನೀವು ಹೊಸ ಮಾಡ್ಲಿಕ್ಕತ್ತಿದ್ರ ಒಂದೇ ಗ್ಲಾಸ್ ಕಳಸ್ರಿ. 6-7 ಉರುಳಿ ಆಗ್ತಾವ. ಸ್ಟಾರ್ಟಿಂಗ್ ಮಾಡೋ ಮುಂದ ಹದ ಗೊತ್ತಾಗ್ಬೇಕಲ್ರಿ ನಿಮ್ಗೆ ಹಿಟ್ಟು ಕಲ್ಸುದ. ಹಿಂಗಾಗಿ ಒಂದೇ ಗ್ಲಾಸ್ ಕಲಸ್ರಿ, ಆವಾಗ ಮಾಡ್ರಿ, ನೀವು ಈಸಿ ಆಗ್ತದ. ಸೊ ನೋಡ್ರಿ ಯಾವ ರೀತಿ ನಾವು ಶಾವ್ಗಿ ಮಾಡ್ತೀವಂತ. ಕೈಗ ಆ ಸಾಟಿದ ತುಪ್ಪ ಎಣ್ಣೆ ಇರ್ತದಲ್ಲ ಅದನ್ನ ಹಚ್ಕೊಂಡೇ ಮಾಡ್ಬೇಕು. ನೀವು ಡ್ರೈ ಮಾಡಿದ್ರ ಅಂಟ್ಕೊಂಡು ಬಿಡ್ತದ, ಆಮೇಲೆ ಚಲೋ ಆಗಂಗಿಲ್ಲ ಶಾವ್ಗಿ. ಸೊ ಅದಕ್ಕ ಈ ರೀತಿ ಮಾಡ್ತಾ ಹೋಗ್ಬೇಕು. 2 ಕೈ ನೋಡ್ರಿ, ಪ್ರೊಸೀಜರ್ ಶಾವ್ಗಿ ಮಾಡೋದು ಹೆಂಗ ಅಂತೇಳಿ ನಿಮಗ ತೋರಿಸ್ಲಿಕ್ಕತ್ತೇನೆ. 2 ಕೈ ಹಿಂಗ ಟ್ವಿಸ್ಟ್ ಮಾಡ್ತಾ ಸ್ವಲ್ಪ ಅಗಲ್ ಮಾಡ್ತಾ ಹೋಗ್ಬೇಕು. ಈ ಪ್ರೊಸೀಜರ್ನಾಗ ಮಾಡಿದ್ರ ನಿಮಗ ಶಾವ್ಗಿ ಸೂಪರ್ ಬರ್ತಾವ. ಈಗ 1 ಶಾವ್ಗಿನ ಈ ರೀತಿ ಮಾಡೋ ಮುಂದ ಉಳ್ದಿದ್ದನ್ನ ನಾವು ಮುಚ್ಚೆ ಇಡ್ಬೇಕು. ಪಂಜ ಒಟ್ಟ ಕಾಟನ್ ಬಟ್ಟೆನ ಈ ರೀತಿ ಮುಚ್ಚಿಡ್ಬೇಕು. ಆಮೇಲೆ ಅದನ್ನ ತೊಯ್ಸೋದಂದ್ರ ಹೆಂಗ್ರಿ, ಬಹಳ ಹಸಿ ಇಡ್ಬಾರ್ದ್ರಿ. ಹಸಿ ಇಟ್ರೆ ನಿಮಗ ಶಾವ್ಗಿ ಕೆಟ್ಟ ಹೋಗ್ತದ. ಸ್ವಲ್ಪ ಗಟ್ಟಿ ಹಿಂಡಿರ್ಬೇಕು. ಆ ಟೈಪ್ ಇಟ್ಕೊಂಡು ನೀವು ಮಾಡ್ಬೇಕು. ಫುಲ್ ಡಿಟೇಲ್ ಆಗಿ ಇವತ್ತು ನಿಮಗ ತೋರಿಸ್ಕೊಟ್ಟೇನ್ರಿ ನಾನು ಶಾವ್ಗಿ ಮಾಡೋದು. ಯಾರ ಹೊಸಬ್ರು ಮಾಡ್ತಾರಂದ್ರ ಅವ್ರಿಗೂ ಕೂಡ ಉಪಯೋಗ ಆಗ್ಲಿ. ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರ್ತದ್ರಿ ಮನಿ ಶಾವ್ಗಿದು, ಅವರು ಕೂಡ ಈಸಿ ಆಗಿ ಮಾಡ್ಬೋದ್ರಿ ಇದನ್ನ. ಹಂಗಾಗಿ ನಾನ್ ನಿಮಗ ತೋರಿಸ್ಕೊಳ್ಲಿಕತ್ತೀನಿ. ಇದು ಬೆಳಗಾವ್ದಾಗೂ ಸಿಗ್ತದ್ರಿ ಸಜ್ಜಿಗೆ ಪೀಠ, ನಮಗ ಗೊತ್ತಿದ ಪ್ರಕಾರ. ಇಲ್ಲಾಂದ್ರ ಧಾರವಾಡ ಒಳಗ ಮಾಳ್ಮಡ್ಡಿ ಒಳಗ ಸಿಗ್ತದ. ನೀವು ತರಿಸ್ಕೊಂಡು ಮಾಡ್ಕೋಬಹುದು. ಹೇಳಿದ್ನಲ್ರಿ ನಿಮ್ಗ 4 ಗ್ಲಾಸ್ ಅದ ಹಿಟ್ಟಿತ್ತಂದ್ರ, ಸಜ್ಜಿಗೆ ಪೀಠ ಅದ್ 2 ಮಿಕ್ಸ್ ಮಾಡಿದ್ದ 4 ಗ್ಲಾಸ್ ಇತ್ತಂದ್ರ 1 ಗ್ಲಾಸ್ ಮೈದಾ ಮಿಕ್ಸ್ ಮಾಡಿ ಮಾಡ್ಬೇಕು. ಈಗ ನಿಮ್ಗ್ ಒಮ್ಮೆ ಮಾಡ್ಲಿಕ್ಕೆ ಇದನ್ನ ಆಗ್ಲಿಲ್ಲ ಅಂತಂದ್ರ ಒಂದ್ ಸ್ವಲ್ಪ ಮಾಡ್ರಿ. ಉಳ್ದಿದ್ದು ಅದೇನ್ ಡ್ರೈ ಐಟಮ್ ಅದಲ್ಲ ಅದನ್ನ ಫ್ರೀಜರ್ನಾಗಿಟ್ಟು ಮತ್ತೊಂದು 15-20 ದಿವಸ ಬಿಟ್ಟು ಕೂಡ ನೀವು ಮಾಡ್ಕೋಬಹುದು. ಆದಷ್ಟು ಬೇಗ ಮಾಡೋದು ಒಳ್ಳೇದು. ಸೀಸನ್ ಅಂದ್ರೆ ಇದೇ ನೋಡ್ರಿ, ಡ್ರೈ ಇರ್ಬೇಕು. ಜನವರಿ-ಫೆಬ್ರವರಿ ಒಳಗೆ ಶಾವ್ಗೆ ಮಾಡೋ ಸೀಸನ್, ಹಂಗಾಗಿ ಇವಾಗ್ಲೇ ಮಾಡ್ತಾರ. ಈಗ ನೋಡ್ರಿ ಆಯ್ತು 4 ಸಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹಾಕೋದ್ರಾಗ ರೆಡಿ ಆಗ್ಬಿಡ್ತ್ರಿ. ನಮ್ಗ ಎತ್ತುದು ಅಂತಾರ ಇದಕ್ಕ, ಎತ್ಲಿಕ್ಕ ರೆಡಿ ಆಗ್ಬಿಟ್ವಿ ಇವ. ಹೆಂಗಂದ್ರ ನೋಡ್ರಿ ಈ ರೀತಿ ಎತ್ತುದ್ರಿ 2 ಕೈ ಮಾಡಿ. ಅಂದ್ರೆ ಏನಾಗ್ತದ ನಿಮ್ಗ, ಇಷ್ಟ ಎತ್ತುದು ಮೇಲೆ ಹಿಂಗ ಒಂದ್ ಸ್ವಲ್ಪ ಪಂಜಾದ ಮೇಲೆ ಈ ರೀತಿ ಇಟ್ಟು ಒಂದ್ ಸ್ವಲ್ಪ ಅಗಲ್ ಮಾಡ್ತೀವ್ರಿ. ಮಾಡಿ ಮತ್ತದನ್ನ ಒಂದ್ ರೋಲ್ ಗತೆ ಮಾಡಿ ಮತ್ತದನ್ನ ಒಂದ್ ಬುಟ್ಟಿ ಒಳಗಿಟ್ಟ ಉಳ್ದಿದ್ದು ಇದೇ ರೀತಿ ಮಾಡ್ತಾ ಹೋಗ್ತೀವಿ. ನೋಡ್ಲಿಕ್ ನಿಮ್ಗೆ ಲಾಂಗ್ ಪ್ರೊಸೀಜರ್ ಅನ್ಸ್ಬೋದು, ಆದ್ರೆ ಮಾಡೋ ಮುಂದ್ ಮಾತ್ರ ಅಂತದೇನು ಕಷ್ಟ ಇಲ್ಲ ರೀ ಮಾಡೋದು. ಇದ ಹೇಳಿದ್ನಲ್ರಿ, ನಾನು ರಾಗಿಣಿ ಶಾವ್ಗಿ ಮಾಡ್ಲಿಕತ್ತಿದ್ವಲ್ಲ, ನಮ್ ತಮ್ಮ ಹೆಲ್ಪಿಗೆ ಬಂದ. ಎದಕ್ಕ? ವಿಡಿಯೋ ಮಾಡೋ ಸಂಬಂಧ. ವಿಡಿಯೋ ಮಾಡಿ ಕೊಡ್ತೇನೆ ನಿನಗೆ ಇದನ್ನ ಅಂತ ಹೇಳಿ ಮಾಡ್ಲಿಕತ್ತಿದ್ದ. ಸೊ ಎಲ್ಲಾರು ಹೆಲ್ಪ್ ಅದರಿ. ನಮ್ಮಮ್ಮ ಹಿಟ್ಟು ಕಲ್ಸ್ಕೊಟ್ಲು, ನಾನು ಮತ್ತೆ ನಮ್ ತಮ್ಮನ ಹೆಂಡತಿ ಶಾವ್ಗಿ ಮಾಡಿದ್ವಿ. ಈಗ ನೆಕ್ಸ್ಟ್ ನೋಡ್ರಿ ಇನ್ನೊಬ್ರು ಬರ್ತಾರ, ಅವ್ರು ಶಾವ್ಗಿ ಎಳಿಲಿಕ್ಕೆ ಹೆಲ್ಪ್ ಮಾಡ್ತಾರ್ರಿ. ಫಸ್ಟ್ ಈ ರೀತಿ ಎತ್ ಹಾಕುದು ಅಂತಾರ ಇದಕ್ಕೆ. ಈ ಟೈಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ಈಗ ಇಬ್ರಿದ್ವಿ ಅನ್ನೋದಕ್ಕ ನಾನು 2 ಗ್ಲಾಸ್ ಮೇಲೆ ಅದು ಹಿಟ್ಟು ರೆಡಿ ತಗೊಂಡಿದ್ದೆ. ಒಬ್ರೇ ಇದ್ರ ಮಾತ್ರ 1 ಗ್ಲಾಸ್ ತಗೋಬೇಕ್ರಿ. 6-8 ಆಗ್ತಾವ. ನಿಮಗ್ ಬಹಳ ಹೊತ್ತು ಕೂಡ ಆಗುದಿಲ್ಲ ಮಾಡ್ಲಿಕ್ಕೆ. ಆಮೇಲೆ ಹೆವಿ ಕೂಡ ಅನ್ಸಂಗಿಲ್ಲ. ನೋಡ್ರಿ ಎಷ್ಟು ಚಂದ ಆಗ್ಯದ. ಇದೇ ಪ್ರೊಸೀಜರ್ ನಾಗ ಮಾಡ್ಬೇಕು. ಫುಲ್ ಎಲ್ಲ ಆದ್ಮೇಲೆ ಅದನ್ನ ಹಿಂದಿಂದ ಎಳಿಯೋದಂತಾರ ಇದಕ್ಕ. ಅಂದ್ರೆ ಒಂದು ಕೋಲ್ ಕಟ್ಟಿರ್ಬೇಕ್ರಿ, ಇಲ್ಲಾಂದ್ರೆ ಶಾವ್ಗಿ ಕೋಲ್ ಅಂತಾನೆ ಸಿಕ್ತಿದ್ದು. ಇಲ್ಲ ಈ ರೀತಿ ಕಿಟಕಿಗ ನಮ್ ತಂದೆ ಭಾರಿ ಮಸ್ತ್ ಕಟ್ ಕೊಟ್ಬಿಟ್ಟಿದ್ರಿ ಅದನ್ನ ಕೋಲ್. ಅದಕ್ಕಾದ್ರೂ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ ಹೆಂಗ್ ಎಳಿಯೋದಂದ್ರ, ಫಸ್ಟ್ ಮೇಲೆ ಹಾಕ್ಬೇಕು, ಅದು ಕೋಲಿಗೆ ಹಾಕಿ ಸಾವಕಾಶ ಅದನ್ನ ಬಿಡಿಸ್ತಾ ಹೋಗ್ಬೇಕು. ಬಿಡಿಸೋ ಮುಂದನೆ ಅವು ತೆಳ್ಳಗೂ ಆಗ್ತಾವ, ಉದ್ದು ಕೂಡ ಆಗ್ತಾವ. ಇಲ್ಲಿ ನೋಡ್ರಿ ಯಾವ ರೀತಿ ಬಿಡಿಸ್ಲಿಕತ್ತೀವಿ ಅಂತ. ಪೇಶನ್ಸ್ ಮಾತ್ರ ಬಹಳ ಬೇಕ್ರಿ. ಇದು ನೀವು ಒಮ್ಮೆ ಮಾಡಿ ಇಟ್ಕೊಂಡ್ರೆ 1 ವರ್ಷ ತನಕ ಆರಾಮಾಗಿ ಮಸ್ತ್ ಟೇಸ್ಟಿ ಶಾವ್ಗಿ ಪಾಯಸ ತಿನ್ಬೋದು. ನೋಡ್ರಿ ನಮ್ ತಂಗಿ ಬಂದಿದ್ಲು, ಅಕ್ಕಿ ಕೂಡ ಮಾಡ್ತೀನಿ ಅಂತ ಹೇಳಿ ಮಾಡಿದ್ಲು.
ಎಲ್ಲಾರು ಹೆಲ್ಪ್ ಮಾಡ್ತಾರಿ, ನಾವ್ ಶಾವ್ಗಿ ಮಾಡ್ತೀವಿ ಅಂದ್ರ ಖುಷಿ ರೀ, ಇದು ಸಂಭ್ರಮ, ಒಂದ್ ರೀತಿ ಹಬ್ಬ ಇದ್ದಂಗ. ಹೆಂಗ್ ಅನ್ನಿಸ್ತು ಫ್ರೆಂಡ್ಸ್ ನಿಮಗ? ಮಾಡೋದ್ ಫುಲ್ ಡೀಟೇಲ್ ಹೇಳ್ದೆ. ಈಗ ನೋಡ್ರಿ ಅದನ್ನ ಕೋಲ್ ಮೇಲೆ ಹಾಕಿವಿ, ಎಂತ ಮಸ್ತ್ ಬಂದಾವ್ ನೋಡ್ರಿ ಶಾವ್ಗಿ. ಮುಂದ 2 ದಿವ್ಸ ಇಡುದ್ರಿ ಇದನ್ನ. ಫ್ಯಾನ್ ಹಚ್ಲಿಕ್ ಹೋಗ್ಬಾರ್ದ್ರಿ ಮೊದ್ಲ, ಆಮೇಲೆ ಫ್ಯಾನ್ ಹಚ್ಚಿ ಇದನ್ನ ಒಣಗ್ತದ. 2 ದಿವ್ಸ ಇಡುದು, ಮುಂದ್ ಅದನ್ನ ಬುಟ್ಟಿಗ್ ತೆಗಿಬೇಕ್ರಿ, ಒಂದ್ ನೀಟಾಗಿ ತಕ್ಕೋಬೇಕಲ್ಲ. ಇದ್ ಕೆಲ್ಸ ನಮ್ ತಂದಿ ಮಾಡಿದ್ರು ನೋಡ್ರಿ. ಅವ್ರ ನೀಟಾಗಿ ಇವನ್ನೆಲ್ಲಾ ಶಾವ್ಗಿ ಒಂದ್ ಸ್ವಲ್ಪ ನೆಲದ ಮೇಲೆ ಬೀಳ್ಲಾರ್ದಂಗ ಸಾವಕಾಶ ತೆಗದ್ ಬುಟ್ಟಿ ಒಳಗ್ ಹಾಕಿಟ್ರ. ಅದನ್ನ ಗಾಳಿ ಬರ್ತದಲ್ಲ ಆ ಜಾಗಕ್ಕಿಟ್ಟು ಒಣಗಿಸ್ಬೇಕ್ರಿ, ಚಂದಾಗಿ ಒಣಗಿಸ್ಬೇಕು ನೀವು. ಇಮಿಡಿಯೇಟ್ ಇದನ್ನ ಡಬ್ಬಿ ಒಳಗ್ ಹಾಕಿಡಬಾರ್ದು. ಒಂದ್ ಸ್ವಲ್ಪ ಹಸಿ ಇತ್ತಂದ್ರು ಕೂಡ 1 ವರ್ಷ 2 ವರ್ಷ ತನಕ ಉಳಿತಾವ್ ಇವು. ಅವು ಚಲೋ ಉಳಿಯಂಗಿಲ್ಲ. ಇದನ್ನ ಏರ್ ಟೈಟ್ ಡಬ್ಬಿ ಒಳಗ್ ಹಾಕಿಡೋ ಮುಂದ ಲವಂಗ ಹಾಕಿ ಇಡ್ಬೇಕ್ರಿ. ಇದಕ್ಕ ಒಂದ್ 5-6 ಲವಂಗ ಹಾಕಿಟ್ರೆ ಚಲೋ ಇರ್ತದ. ಹೆಂಗ್ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ಈ ವಿಡಿಯೋ.